ಒಂದರಿಂದ ಪುಸ್ತಕ ಜನ್ಮಾದ್ಯಸ್ಯ ಯತೋನ್ಮಯಾತ್ ಯತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿ ಇದು ಭಾಗವತದ್ದು. ಈಗ ಸೃಷ್ಟಿಸ್ಥಿತ್ಯಪ್ಯಯೇಹ ನೇತಿರಿಷಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರ ದ್ವೀಶ ಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ಗುರುರಪಿ ಪರಮಃ ಚಿಂತೆಯೇ ತಮ್ಮಹಾಂಸಂ. ಭಾಗವತದ್ದು ಜನ್ಮಾದ್ಯಸ್ಯ ಅಂತ ಶ್ಲೋಕ ಹೇಳಿದರು. ಆಚಾರ್ಯ ಸೃಷ್ಟಿ ಸ್ಥಿತಿ ಅಂತ ತಮ್ಮ ಗ್ರಂಥಕ್ಕೆ ಮಂಗಳಾಚರಣೆ ಮಾಡಿದರು. ಮಂಗಳಾಚರಣೆ ಹೇಗಿದೆ ಅಂದರೆ ಭಾಗವತ ಶ್ಲೋಕದ ಮಂಗಳಾಚರಣೆ ಹೇಗಿದೆಯೋ ಅರ್ಥರೂಪವಾಗಿ ಅದಿದೆ. ಅಲ್ಲಿಂದ ವ್ಯಾಖ್ಯಾನ ಶುರುವಾಯ್ತು ಆಗಲೇನೆ. ಅರ್ಥ ಆಯ್ತಾ? ಅಲ್ಲಿಂದ ಶುರುವಾಗಿತ್ತು ಹೊರತು ಬೇರೆ ಅಲ್ಲ. ಎಷ್ಟು ಬಸ್ ಸ್ಟ್ಯಾಂಡ್ ಬಿಟ್ಟಾಗ ಎಲ್ಲ ಸ್ಟಾರ್ಟಿಂಗ್ ಪಾಯಿಂಟ್ ಒಂದೇ ಇರ್ತದೆ ಎಲ್ಲರದ್ದು. ಆಮೇಲೆ ಎಲ್ಲರೂ ಡಿಬೇಟ್ ಆಗಿಬಿಡ್ತಾರೆ. ಇದು ಹಾಗಲ್ಲ, ಸ್ಟಾರ್ಟಿಂಗ್ ಪಾಯಿಂಟೇ ಇಲ್ಲಿ ಶುರುವಾಗುತ್ತೆ ಅವ್ರದ್ದು. ಭಾಗವತ ತತ್ವ ಅಲ್ಲೇ ಶುರುವಾಗುತ್ತೆ. ಅದಕ್ಕೆ ರಾಯರು ಭಾವದೀಪದಲ್ಲಿ ಬರಬೇಕಾದ್ರೆ ದೃಷ್ಟಾಂತ ಕೊಡ್ತಾರೆ. ಶುದ್ಧಾನಂದವರು ಸಂವಿತ್ ಅನ್ನತಕ್ಕಂಥ ವಾಕ್ಯ ಇದೆಯಲ್ಲ ಟೀಕಾರಾಯರದು, ಆಚಾರ್ಯರ ಮಾತಿಗೆ ಅದು ತಮ್ಮ ಗ್ರಂಥಕ್ಕೆ ಮಂಗಲ ಅಷ್ಟೇ ಅಲ್ಲ, ಅದಕ್ಕೆ ವ್ಯಾಖ್ಯಾನವೂ ಆಗಿಬಿಟ್ಟಿದೆ ಆಗಲಿ ಅಂತ ಹೇಳ್ತಾರೆ. ಹೇಗೆ ಅಂದರೆ ಆಚಾರ್ಯ ಭಾಗವತ ತಾತ್ಪರ್ಯದ ಶ್ಲೋಕ ಭಾಗವತಕ್ಕೆ ಹೇಗೆ ವ್ಯಾಖ್ಯಾನ ಆಗಿದೆಯೋ ಹಾಗೆ ರಾಯರು ಭಾಗವತ ತಾತ್ಪರ್ಯಕ್ಕೆ ಏನೂ ಬರೋದಿಲ್ಲ ಪ್ರತ್ಯೇಕ. ಈ ಮಾತು ದೃಷ್ಟಾಂತ ಕೊಡ್ತಾರೆ. ಈ ಎಕ್ಸಾಂಪಲ್ ಇನ್ನೇ ಮಾತು ಕೊಡ್ತಾರೆ. ಭಾಗವತ ತಾತ್ಪರ್ಯದ ಮೊದಲ ಶ್ಲೋಕ ಭಾಗವತದ ಮೊದಲ ಶ್ಲೋಕಕ್ಕೆ ಹೇಗೆ ವ್ಯಾಖ್ಯಾನ ಆಗಿದೆಯೋ ಹಾಗೆ ಅದು ಓದಿ ಭಾಗವತ ಇವತ್ತೇ ಹೋಗಿ ತೆಗೆದು ನೋಡಿ, ಮನೆಗೆ ಹೋಗಿ ಗೊತ್ತಾಗುತ್ತೆ. ಇದೆಲ್ಲ ವ್ಯಾಖ್ಯಾನಕಾರರ ವಿಶೇಷತೆ. ಇಲ್ಲಿ ಒಂದು ಪದ ನೋಡಿದರೆ ಸಾಕಿವತ್ತು. ಅಲ್ಲೇನಿದೆ? ಧೀಮಹಿ ಅಂತ ಬಂತು ಭಾಗವತದಲ್ಲಿ. ಆಚಾರ್ಯ ಏನಂತ ಹೇಳಿದರು? ಚಿಂತಯೆ ಅಂತ ಹೇಳಿದರು. ಧೈ ಚಿಂತಾಯಾಮ್ ಅಂತಾನೆ ಇರೋದು. ಅದೇ ಅರ್ಥನೇ ಇಟ್ಟು ಧೀಮಹಿ ಶಬ್ದ ಅಲ್ಲಿದೆ, ಚಿಂತಯೆ ಅಂತ ಆಚಾರ್ಯ ಹೇಳಿದ್ರು. ಕರೆಕ್ಟಾಗಿ ಮ್ಯಾಚ್ ಆಯ್ತು. ಏನು ಹೇಳಬೇಕಾದನ್ನು. ಎರಡನೇದಾಗಿ ಜನ್ಮಾದ್ಯಸ್ಯ ಅಂತ ಮೊದಲನೇ ಪದ ಇದೆ. ಜನ್ಮಾದ್ಯಸ್ಯ ಅಂತೇಳಿ ಅದಕ್ಕೆ ಆಚಾರ ಅರ್ಥ ಬರೋದು. ಸೃಷ್ಟಿ ಸ್ಥಿತ್ಯಪ್ಪೇ ಹರಿದವೋ ಒಂದ ಮೋಕ್ಷಾಶ್ಚ. ಅಸ್ಯ ಒಂದು ಪದ ಇದೆ, ಜನ್ಮಾದಿ ಒಂದು ಪದ ಇದೆ. ಅಸ್ಯ ಅನ್ನೋದಕ್ಕೆ ಎರಡನೇ ಪದದಲ್ಲಿ ಹೇಳ್ತಾರೆ. ಎರಡನೇ ಪದ. ಮೊದಲನೇ ಪದದಲ್ಲಿ ಏನು ಹೇಳ್ತಾರೆ? ಜನ್ಮ ಆದಿ ಶಬ್ದ ಏನೇನು ತಗೋಬೇಕು ಅಂದರೆ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ. ಅದಿಷ್ಟು ನೋಡಿ. ಸೃಷ್ಟಿ ಸ್ಥಿತಿ ಅಪ್ಯಯ ನಾಶ, ಆಮೇಲೆ ಹಾನಿ ಎಲ್ಲರೂ ಸೇರಿದ್ದೆ ಅದರೊಳಗೆ. ಆಮೇಲೆ ನಿಯತಿ ಅಲ್ಲ, ಹಾನಿ ಅಲ್ಲದು. ಸೃಷ್ಟಿ ಸ್ಥಿತಿ ಅಪ್ಯಯ ಅಷ್ಟೇ. ಆಮೇಲೆ ಈಹಾ ಜ್ಞಾನ, ಯತಿ ಆಮೇಲೆ ನಿಯತಿ, ಆಮೇಲೆ ನಿಯತಿ ಅಂದರೆ ದೃಷಿ ಜ್ಞಾನ, ತಮೋ ಅಜ್ಞಾನ, ಬಂಧ ಮೋಕ್ಷ. 8 ಆಯಿತು. ಉತ್ಪತ್ತಿ ಇತಿ ಸಂಹಾರ ನಿಯತಿ ಜ್ಞಾನಂ ಆವೃತಿ ಬಂಧ ಮೋಕ್ಷ ಪುರುಷ ಯಸ್ಮಾತ್ ಸ ಹರಿರೇಕರಾಟ್. ಸೊ ಅದಿಷ್ಟು ಇದಕ್ಕೆ ಆಗ ತಾತ್ಪರ್ಯ ಆಗಿ ಜನ್ಮ ಇಷ್ಟು ಅರ್ಥ ತಗೋಬೇಕು. ಯಾವುದಕ್ಕೆ ಅಂತ ಪ್ರಶ್ನೆ. ಈಗ ಅಸ್ಯ ತಗೊಂಡು ಶ್ರೀ ಬ್ರಹ್ಮ ರುದ್ರ ಪ್ರಭೃತಿ ಸುರ ನರ ದ್ವೀಶ ಚತುರಾತ್ಮಕಸ್ಯ. ಯಾರು ಸೇರ್ಕೊಂಡಿದ್ರಲ್ಲಿ? ಶ್ರೀ ಬ್ರಹ್ಮ ರುದ್ರ ಪ್ರಭೃತಿ ಸುರ ನರ ದ್ವೀಶ ಶತ್ರುತ್ಮಕಸ್ಯ. ಜಗತ್ತಲ್ಲಿ ರಮಾದೇವಿಯಿಂದ ಹಿಡಿದು ಎಲ್ಲರೂ ಏನೇನಿದೆ ಸಮಸ್ತ ಜಡ ಚೇತನ ಎಲ್ಲ ಕೂಡ ಏನಾಗಿದೆ? ಅಸ್ಯ. ಇದಕ್ಕೆಲ್ಲ ಪರಮಾತ್ಮ ಏನಾಗಿದ್ದಾನೆ? ಜನ್ಮಾದಿಯಾಗಿದ್ದಾನೆ. ಎಷ್ಟು ನೀಟ ಜನ್ಮ ಆದಿ ಅಸ್ಯ. ಜನ್ಮಾದಿ ಮೊದಲು ಅಸ್ಯ ಅದಕ್ಕೂ ಮುಗೀತು. ಆಮೇಲೆ ವಿಷ್ಣೋರ್ವ್ಯಸ್ತಾ ಸಮಸ್ತಾಹ ಸಕಲ ಗುಣನಿಧಿ ಸರ್ವದೋಷ ವ್ಯಪೇತ. ಬ್ರಹ್ಮ ಶಬ್ದ ಬಂತೀಗ ಗುಣನಿಧಿಗೆ ಆಗಬೇಕು. ಗುಣನಿಧಿ ಪ್ರತಿಯೊಂದು ಮ್ಯಾಚ್ ಮಾಡ್ತಾರೆ. ಪೂರ್ಣಾನಂದ ಅವ್ಯಯೋ ಯೋ ಪೂರ್ಣ ಸತ್ಯಂ ಆನಂದ ಪರಂ ಪ್ರತಿಯೊಂದು ಶಬ್ದಕ್ಕೂ ಅರ್ಥ ಅದು. ಗುರುರಪಿ ಪರಮಃ ಚಿಂತೆಯೇ ತಮ್ಮ ಮಹಾಂತಂ. ಇಂಥ ಪರಮಾತ್ಮನನ್ನು ಹೇಳ್ತಾ ಆತನ ಗುರು ನನಗಾಗಿದ್ದಾನೆ. ದೇವರು ಹೀಗಿದ್ದಾನೆ, ನಾವು ಗುರು ಅವನೇ. ಆದ್ದರಿಂದಾಗಿಯೇ ನನ್ನ ಅಂತ ಮಹಾಂತಂ ಮಹಾಂತಂ ಅದು ಭಾರಿ ದೊಡ್ಡವ ನನ್ನ ಪರಮಾತ್ಮನ ಧ್ಯಾನ ಮಾಡ್ತೇವೆ ಅಂತೇಳಿ ಅರ್ಥ ಬರೆದರು. 10 ಕಂಟಿನ್ಯೂ ಆಗಿದೆ. ನಾಡಿದ್ದರಿಂದ ಈ ಕ್ರಮದಲ್ಲಿ ಶುರುವಾಗುತ್ತೆ. ನಾಳೆ ಪಾಠ ಇರೋದಿಲ್ಲ. ನಾಡಿದ್ದರಿಂದ ಫಸ್ಟ್ ಭಾಗವತ ತಾತ್ಪರ್ಯ, ಆಮೇಲೆ ಬ್ರಹ್ಮಸೂತ್ರ ಭಾಷ್ಯ, ಆಮೇಲೆ ನ್ಯಾಯಸೂತ್ರ, ಆಮೇಲೆ ಬ್ರಹ್ಮಸೂತ್ರ ಭಾಷ್ಯ. ಈ ಕ್ರಮದಲ್ಲಿ ನಡೆಯುತ್ತೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಶ್ರೀಯತಾಂ ಕಮಲಾಲಯ.